ಹೈದರಾಬಾದ್ ಕರ್ನಾಟಕ ಜನ ವಿರೋಧಿ ಸರ್ಕಾರದ ನಡೆಯನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಸರ್ಕಾರ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಂದಾಗ ಮಾತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕದ ಕಡೆ ಧಾವಿಸ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಹೈದರಾಬಾದ್ ಕರ್ನಾಟಕದ ಜನರಿಗೆ ನೀವು ನ್ಯಾಯ ಕೊಟ್ಟಿದ್ದೀರಾ? ಇವತ್ತು 371 ಜೆ ಕಲಂ ಅಡಿಯಲ್ಲಿ ಇವತ್ತು ಏನೆಲ್ಲ ನೌಕರಿ ಸೌಲಭ್ಯಗಳು ಸಿಗಬೇಕಾಗಿತ್ತು, ಮುಂಬಡ್ತಿಗಳನ್ನ ಸಿಗಬೇಕಾಗಿತ್ತು, ಶೈಕ್ಷಣಿಕ ಸೌಲಭ್ಯಗಳು ಸಿಗಬೇಕಾಗಿತ್ತು, ಇವು ಸಿಗುವ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ದೀರಾ? ಇವನ್ನೆಲ್ಲವನ್ನ ಬದಿಗಿಟ್ಟು ನೀವು ಇವತ್ತು ದಶಮಾನೋತ್ಸವ ಮಾಡ್ತೀವಿ, 371 ಜೆ ಕಲಂನ ಉತ್ಸವ ಮಾಡ್ತೀವಿ ಅಂತ ಹೇಳಿ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ನೀವು ಮೋಸ ಮಾಡ್ಲಿಕ್ಕೆ ಏನು ಹೊರಟಿದ್ದೀರಿ? ಇದನ್ನ ನಾವು ಸಹಿಸೋದಿಲ್ಲ. ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಈ ಭಾಗದ ಅಭಿವೃದ್ಧಿ ಆಗದೇನೆ, ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಆಗದೇನೆ, ಆರ್ಥಿಕ ಅಭಿವೃದ್ಧಿ ಆಗದೇನೆ, ಈ ಭಾಗದ ಸರ್ಕಾರಿ ನೌಕರಿಗೆ ಸಮರ್ಪಕವಾದಂತ ಮುಂಬಡ್ತಿ ಸಿಗದೇನೆ ಇವತ್ತು ಬರ್ದಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಲಜ್ಜೆಗಟ್ಟಂತ ಈ ಸರ್ಕಾರ ಇವತ್ತು ಉತ್ಸವ ಮಾಡ್ತೀವಿ, ಈ ಭಾಗಕ್ಕ ಯಾವಾಗ ಯಾವಾಗ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ 17 ಸೆಪ್ಟೆಂಬರ್ ಬರುತ್ತೆ, ಅವತ್ತು ಎಲ್ಲಾ ಸಚಿವರುಗಳು, ಎಲ್ಲಾ ಮುಖ್ಯಮಂತ್ರಿಗಳು ಇವತ್ತು ಧಾವಿಸಿಬಿಟ್ಟು ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ಒಣ ಆಡಂಬರ ಮಾಡಿ ಇವತ್ತು ಕಾಟಾಚಾರಕ್ಕಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಏನು ನೀವು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಇವತ್ತು ಉತ್ಸವ ಮಾಡ್ತಾ ಇದ್ದೀರಿ, ಆ ಉತ್ಸವಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸುತ್ತಾ ನಾವು ದಿನಾಂಕ 14/9/2024 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಮೊದಲು ಹೈದರಾಬಾದ್ ಕರ್ನಾಟಕದ ಜನರಿಗೆ, ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ನೀವು ಮೊದಲು ನ್ಯಾಯ ಕೊಡಿ. ಮೊದಲು 371 ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿಗೆ ತನ್ರಿ. ಇವತ್ತು ಯಾರಿಗೋ ಒಬ್ಬರಿಗೆ ಮೆಚ್ಚಿಸುವ ಸಲುವಾಗಿ ಇವತ್ತು ನಮ್ಮ ಜನರ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ದೀರಿ, ನಮ್ಮ ಜನರ ಒಂದು ಒಳ್ಳೆಯ ಮನುಷ್ಯನ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ದೀರಿ, ಇದನ್ನ ನೀವು ನಿಂದಿರಿಸಬೇಕು. ನಿಂದಿರಿಸಿ ನಮ್ಮ ಭಾಗಕ್ಕ ನಿಜವಾಗ್ಲೂ ಕೂಡ ನಿಮಗೆ ಕಾಳಜಿ ಇದ್ರ, ಈ ಭಾಗದ ಬಗ್ಗೆ ಕಿಂಚಿತ್ತಾದ್ರೂ ಚಿತ್ತೆ ಇದ್ರ ಮೊದಲು 371 ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ತರಬೇಕು. ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನ ಸರಿಪಡಿಸಬೇಕು. ಹಾಗೂ ನಾವು ಹಲವಾರು ಇವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ನಿಮಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಈ ಕೂಡಲೇ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ, ನೀವು ಈಡೇರಿಸಿದ ಮೇಲೆ ಈ ಭಾಗದ ಅಭಿವೃದ್ಧಿ ಆದ್ಮೇಲೆ ನೀವು ಉತ್ಸವ ಆದ್ರೂ ಮಾಡ್ರಿ, ಅಮೃತ ಮಹೋತ್ಸವ ಆದ್ರೂ ಮಾಡಿ, ಅವತ್ತು ನಾವು ಎಲ್ಲಾ ಹೈದರಾಬಾದ್ ಕರ್ನಾಟಕ ಜನರು ನಿಮ್ಮ ಜೊತೆಗೆ ನಿಂತು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಅಲ್ಲಿವರೆಗೂ ಕೂಡ ನೀವು ಏನೋ ಒಂದು ಕಾಟಾಚಾರಕ್ಕೆ, ಆಡಂಬರಕ್ಕೆ, ನಿಮ್ಮ ಒಣ ಪ್ರತಿಷ್ಠೆಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ದುಡ್ಡು, ಹಣ ಮತ್ತು ನಮ್ಮ ಜನರ ಜೊತೆ ಏನ್ ಚೆಲ್ಲಾಟ ಆಡ್ತಾ ಇದೀರಿ, ಆ ಚೆಲ್ಲಾಟ ಆಡೋದನ್ನ ನೀವು ನಿಲ್ಲಿಸಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆ ಎಲ್ಲಾ ಶಾಸಕರುಗಳು ಮತ್ತು ಎಲ್ಲಾ ಸಚಿವರ ಮನೆ ಮುಂದೆ ತೆರಳಿ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀನಿ. ಸರ್, ಇವತ್ತು ಏನು ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂ ಇದೆ, ಆ ಕಲಂ ಅಡಿಯಲ್ಲಿ ಪ್ರತಿ ವರ್ಷ 3,000 ಕೋಟಿ, ಈಗ 5,000 ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದಾರ. ಇವತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಆ 5,000 ಕೋಟಿಗೆ ಮಾತ್ರ ಬೆನ್ನ ಹತ್ತಿದಾರ ವಿನಾ ಇವತ್ತು ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ಈ ಭಾಗದ ಏನು ಸಾರ್ವಜನಿಕರ ಉದ್ಧಾರಕ್ಕಾಗಿ, ಈ ಭಾಗದ ಸರ್ಕಾರಿ ನೌಕರರ ಉದ್ಧಾರಕ್ಕಾಗಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ಏನು ಈ ವರ್ಷ ಅಕ್ಷರ ಆವಿಷ್ಕಾರ ಅಡಿಯಲ್ಲಿ ಎಷ್ಟು 1,500 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದಾರೆ ಅಂತ ಕೇಳಿದ್ದೀನಿ. ಆ ಅಮೌಂಟ್ ಅಲ್ಲಿ ಇವತ್ತು ನಮ್ಮ ಭಾಗದ ಜನರಿಗೆ ಒಂದು ವೇಳೆ ಕರೆಕ್ಟ್ ಆಗಿ ಎಜುಕೇಶನ್ ಕೊಟ್ರೆ LKG ಇಂದ ಅಪ್ ಟು MBBS ಅಥವಾ ಇಂಜಿನಿಯರಿಂಗ್ ತನಕ ಫ್ರೀ ಆಫ್ ಕಾಸ್ಟ್ ದಾಗ ನಾವು ಎಜುಕೇಶನ್ ಅನ್ನ ಕೊಡಬಹುದು, ಅಷ್ಟು ದುಡ್ಡಿದೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರ ಆ ದುಡ್ಡನ್ನ ತಗೊಂಡು ಇವತ್ತು ಯಾವುದೋ ಗಟ್ಟರ ಮಾಡಿದೆ, ನಾಲಿ ಮಾಡಿದೆ, ರೋಡ್ ಮಾಡಿದೆ, ಇವತ್ತು ಯಾವುದೋ ಕಟ್ಟಡ ಅಕ್ರಮವಾದಂತ ಕಟ್ಟಡ ಕಡದೆ, ಇವತ್ತು ಇಂಥವೆಲ್ಲ ಭ್ರಷ್ಟಾಚಾರಗಳನ್ನ ಮಾಡಿ ಕಳೆದ BJP ಸರ್ಕಾರ 40% ಸರ್ಕಾರ ಇದೆ, 3,000 ಕೋಟಿ ರೂಪಾಯಿ ನುಂಗಿ ನೀರು ಕುಡ್ದಾರ ಅಂತ ಹೇಳಿ ಇವತ್ತು ಇದೇ ಸರ್ಕಾರದ ಉನ್ನತ ಮಟ್ಟದ ಸಚಿವರುಗಳು ಕಂಪ್ಲೇಂಟ್ ಅನ್ನ ಮಾಡಿ ಅವರಿಗೆ ತನಿಖೆಯನ್ನ ಮಾಡಿಸ್ತಾರ. ಅದರ ತನಿಖೆ ಮಾತ್ರ ಇಲ್ಲಿ ತನಕ ಬಹಿರಂಗ ಆಗಿಲ್ಲ. ಅಂದ್ರ ನಿಮ್ದು ಹಗರಣದ 3,000 ಕೋಟಿ ರೂಪಾಯಿ ಹಗರಣ BJP ಸರ್ಕಾರದ ನಮ್ಮ ಹತ್ರ ಇದೆ. ಈಗ ನಾವು 5,000 ಕೋಟಿ ರೂಪಾಯಿ ಹಗರಣ ಮಾಡ್ತೀವಿ, ನೀವು ಬಿಡುಗಡೆ ಮಾಡಿದ್ರೆ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಗಂಡ ಹೆಂಡತಿ ಏನದ ಇಬ್ರು ಮಂದಿ ಅವ್ರು ಚಂದ ಅದಾರ. ಈಗ ಏನ್ ನಾವು ಮಕ್ಕಳಿದ್ದೀವಿ, ನಾವು ಮಕ್ಕಳಿಗೆ ಇದು ಅನ್ಯಾಯ ಆಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ರಾಜಕೀಯ ಟೋಟಲ್ ಆಗಿ ಏನದ ಇವತ್ತು ಕಾಂಗ್ರೆಸ್ BJP
ಒಬ್ಬರು ಭ್ರಷ್ಟಾಚಾರವನ್ನ ಒಬ್ರು ಮುಚ್ಚಾಕ್ತಾರ, ಮತ್ತೊಬ್ಬರು ಭ್ರಷ್ಟಾಚಾರವನ್ನ ಮತ್ತೊಬ್ರು ಮುಚ್ಚಾಕ್ತಾರ. ಅವ್ರು ಇಬ್ರು ಮಂದಿ ಮುಚ್ಚಾಕಿ ನಾನು ಲೂಟಿ ಮಾಡ್ತೀನಿ ನೀವು ಲೂಟಿ ಮಾಡ್ರಿ, ಆದ್ರೆ ಜನರ ಮಾತ್ರ ಉದ್ಧಾರ ಆಗಬಾರ್ದು. ಈ ಭಾಗದಲ್ಲಿ ಎಲ್ಲಾ ಶಾಸಕರುಗಳು ಎಲ್ಲಾ ಸಚಿವರುಗಳ ಎಜುಕೇಶನ್ ಟ್ರಸ್ಟ್ಗಳದಾವ. ಇವತ್ತು ಅವ್ರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಬಿಟ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನ ತಗೊಂಡು ಇವತ್ತು ನಮ್ಮ ಬಡ ಜನರು ಇವತ್ತು ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣ ಪಡೆದುಕೊಳ್ಳದೆ ಇರುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆ ಇದಾವ. ಶಾಲೆಗಳಲ್ಲಿ ಇವತ್ತು ಶೌಚಾಲಯಗಳಿಲ್ಲ, ಇಕ್ವಿಪ್ಮೆಂಟ್ಗಳಿಲ್ಲ, ಇವತ್ತು ಸ್ಟೂಡೆಂಟ್ಸ್ಗಳು ಬರ್ತಾ ಇಲ್ಲ. ಇದಕ್ಕೆಲ್ಲ ಯಾರಾದರೂ ನೇರವಾದಂತ ಹೊಣೆಗಾರರಿದ್ರ ನಮ್ಮ ಭಾಗದ ಜನಪ್ರತಿನಿಧಿಗಳು. ಇವರ ವೈಯಕ್ತಿಕ ಉದ್ಧಾರ ಬೇಕು ವಿನ ಈ ಭಾಗದ ಅಭಿವೃದ್ಧಿ ಬೇಕಾಗಿಲ್ಲ. ಇವತ್ತು ಈಗ ಯಾಕೆ ಬಂದಿದಾರ ಅಂದ್ರೆ ಈಗ ಇಲ್ಲಿ ಯಾಕೆ ಸಚಿವ ಸಂಪುಟ ಸಭೆ ಮಾಡ್ತಾ ಇದಾರ ಅಂದ್ರ ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತಾ ಇದಾರ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಕರ್ನಾಟಕದಿಂದ ಲೋಕಸಭಾ ಚುನಾವಣೆಯಲ್ಲಿ ಒದ್ದೋಡಿಸಿದ್ರು ಕರ್ನಾಟಕ ಜನರು, ಆದ್ರೆ ಹೈದರಾಬಾದ್ ಕರ್ನಾಟಕ ಜನರು ಇವತ್ತು ಕಾಂಗ್ರೆಸ್ ಸರ್ಕಾರದವರು ನಮ್ಗೆ ಒಳ್ಳೇದ್ ಮಾಡ್ತಾರೆ, ಈ ಭಾಗದ ಅಭಿವೃದ್ಧಿ ಮಾಡ್ತಾರೆ, ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಅಂತೇಳಿ ಇವತ್ತು 5 ಜನ MP ಗಳನ್ನ ಹೈದರಾಬಾದ್ ಕರ್ನಾಟಕ ಏನು ಜನರು ಕೊಡುಗೆ ಕೊಟ್ರು ಇವರಿಗೆ ಕಾಂಗ್ರೆಸ್ದವ್ರಿಗೆ. ಆದ್ರೆ ಅವ್ರಿಗೆ ನಾಚಿಕೆ ಅನ್ನೋದಿಲ್ಲ. ಇವ್ರಿಗಿದ್ರ ನಿಜವಾಗ್ಲೂ ಕೂಡ ನಾಚಿಕೆ ಅನ್ನೋದಿದ್ರ 371J ಕಲಂ ಸಮರ್ಪಕವಾಗಿ ಜಾರಿ ತರ್ರಿ. ಈ ಭಾಗದ ವಿದ್ಯಾರ್ಥಿಗಳಿಗ ಉಚಿತವಾದಂತ ಕಡ್ಡಾಯವಾದಂತ ಶಿಕ್ಷಣ ಕೊಡಿ, ಅಪ್ ಟು MBBS ತನಕ. MBBS ಮೆಡಿಕಲ್ ಏನ್ ಮಾಡ್ತಾರ ಮಾಡ್ಲಿ, ಫ್ರೀ ಆಫ್ ಕಾಸ್ಟ್ ದಾಗ ಕೊಡ್ರಿ. ಅಷ್ಟು ದುಡ್ಡದ, ಆ ದುಡ್ಡನ್ನು ಒಯ್ದು ನಾಲಿಗೆ ಹಾಕ್ತಾ ಇದೀರಿ. ಭ್ರಷ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೊಳ್ಳೆ ಹೊಡಿತಾ ಇದಾರ. ಇವತ್ತು MLA MP ಗಳು ಏನೋ ಪರ್ಸೆಂಟೇಜ್ ತಗೋತಾ ಇದಾರ. ಇವತ್ತು ಅವರು 40% ಇದ್ರೆ ನೀವು 50% ಚೋರ್ ಸರ್ಕಾರ ಆಗಿದಿರಿ. ಇದನ್ನೆಲ್ಲ ಬಿಟ್ಟು ಈ ಭಾಗದ ಅಭಿವೃದ್ಧಿ ಮಾಡ್ರಿ, ಅವಾಗ ನೀವೇನದ ಇವತ್ತು ಅಮೃತ ಮಹೋತ್ಸವ